ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣ ವಿವಾದ. ಹುಬ್ಬಳ್ಳಿಯಲ್ಲಿ ಪುಷ್ಕರಣಿ ವಿವಾದ ಮತ್ತಷ್ಟು ತಾರಕಕ್ಕೇರಿತು. ಹಳೆ ಹುಬ್ಬಳ್ಳಿಗ ಆಸರಹೊಂಡದಲ್ಲಿ ನಿರ್ಮಿಸಿರುವಂತಹ ರಸ್ತೆ ಅನಧಿಕೃತ ರಸ್ತೆ ತೆರವಿಗೆ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟಿಹಿಡಿದು ಕೂತಿರೋದು. ರಸ್ತೆ ಕಿತ್ತು ಹಾಕ್ತೇವೆ ಅಂತ ಹಿಂದೂಪರ ಸಂಘಟನೆಗಳು ಸವಾಲ್ ಹಾಕ್ತಾ ಇದ್ದಾರೆ. ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು. ಬಿಜೆಪಿ ಶಾಸಕರು, ಹಿಂದೂ ಸಂಘಟನೆಯ ಭಕ್ತರು ಸಹ ಭಾಗಿ. ರಸ್ತೆ ತೆರವಿಗೆ ಬಿಡಲ್ಲ ಅಂತ ಮುಸ್ಲಿಂ ಸಮುದಾಯ ಹೇಳ್ತಾರೆ. ಅತ್ಯಂತ ಸೂಕ್ಷ್ಮ ಜಾಗದಲ್ಲಿ ತಲೆ ಎತ್ತಿರುವಂತಹ ವಿವಾದ. ಇದರಿಂದ ರಸ್ತೆ ನಿರ್ಮಾಣದ ಸ್ಥಳದಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ. ಅನಧಿಕೃತ ರಸ್ತೆ ತೆರವಿಗೆ ಹಿಂದೂ ಸಂಘಟನೆಗಳು ಬಿಗಿ ಪಟ್ಟು ಹಿಡಿದು ಕೂತಿರೋದು. ರಸ್ತೆ ಕಿತ್ತ ಹಾಕ್ತೀವಿ ಅಂತ ಹಿಂದೂ ಪರ ಸಂಘಟನೆಗಳು ಸವಾಲ್ ಹಾಕುವಂತ ಕೆಲಸವನ್ನ ಇದರ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಸಾವಿರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಕ್ತಾದಿಗಳು, ಆಮೇಲೆ ಬಿಜೆಪಿಯವರು, ಹಿಂದೂ ಸಂಘಟನೆಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ, ರಸ್ತೆ ತೆರವಿಗೆ ಬಿಡೋದೇ ಇಲ್ಲ ಅಂತ ಈ ಕಡೆ ಮುಸ್ಲಿಂ ಸಮುದಾಯ. ಸೊ ಹಾಗಾಗಿ ಸೂಕ್ಷ್ಮ ವಿಚಾರ, ಸೂಕ್ಷ್ಮ ಪ್ರದೇಶ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಧಿಕಾರಿಗಳು, ಅದು ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಮತ್ತಷ್ಟು ತೀವ್ರಗೊಳ್ತಾ ಇರೋದು ಈ ಹಳೆ ಹುಬ್ಬಳ್ಳಿ ಪುಷ್ಕರಣಿಯ ವಿವಾದ. ಸೊ ಇಲ್ಲಿ ನಾವು ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಭವಾನಿ ಶಂಕರ ದೇವಸ್ಥಾನದ ಬಳಿ ರಸ್ತೆ ನಿರ್ಮಾಣದ ವಿವಾದ. ಸೊ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ನಾನಾಗಲೇ ಹೇಳ್ದಂಗೆ ಇದೊಂದು ಸೆನ್ಸಿಟಿವ್ ವಿಚಾರ, ಸೆನ್ಸಿಟಿವ್ ಪ್ಲೇಸಲ್ಲಿ ಆಗ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಏನು ಕ್ರಮ ಕೈಗೊಳ್ಳಬೇಕಾಗುತ್ತೆ. BNSS 163 ಸೆಕ್ಷನ್ ಕಾಯ್ದೆಯಡಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪ್ರತಿಭಟನೆ ನಡೆಸದಂತೆ, ಘೋಷಣೆ ಕೂಗದಂತೆ, ಗುಂಪಾಗಿ ಜನ ಓಡಾಡೋದಕ್ಕೆ ಸಹ ನಿಷೇಧವನ್ನು ಮಾಡಲಾಗಿದೆ. 8 KSRP ತುಕಡಿಯನ್ನು ನಿಯೋಜಿಸಲಾಗಿದೆ. ಓರ್ವ IGP, 3 DCP, 5 ACP, 20 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 1500 ಅಧಿಕ ಸಿಬ್ಬಂದಿಯನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ನೋಡಿ, ಭವಾನಿ ಶಂಕರ ದೇವಸ್ಥಾನ ಪುಷ್ಕರಣಿಯ ಸ್ಥಳದಲ್ಲಿ ನಿಯಮ ಬಾಹಿರವಾಗಿ ಮಾಡಿದ ರಸ್ತೆ ಕಾಮಗಾರಿ. ಪುಷ್ಕರಣಿಯನ್ನು ಸಂರಕ್ಷಿಸೋಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಆಗ್ರಹ ಕೇಳಿಬರ್ತಾ ಇರೋದು. ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಹೋರಾಟ ನಡೀತಾ ಇದೆ. ಪುಷ್ಕರಣಿ ಚಲೋ ಬೃಹತ್ ಹೋರಾಟ ಮತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಹಳೆ ಹುಬ್ಬಳ್ಳಿ ಈ ಹಿಂದೆ ನಡೆದಿರುವಂಥ ಗಲಭೆ ಪ್ರದೇಶದಲ್ಲಿಯೇ ಮತ್ತೊಂದು ವಿವಾದ. ಭವಾನಿ ಶಂಕರ ದೇವಸ್ಥಾನ ಮುಂಭಾಗದಲ್ಲಿರುವಂಥ ಪುಷ್ಕರಣಿ, ಇದನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಹಿಂದೂಪರ ಸಂಘಟನೆಗಳ ಒಂದು ಗಂಭೀರವಾದಂಥ ಆರೋಪ. ಒಂದು ಕಡೆ ಮಸೀದಿ, ಮತ್ತೊಂದು ಕಡೆ ದೇವಸ್ಥಾನ, ನಡುವೆ ಇದೆ ಅತ್ಯಂತ ಸೂಕ್ಷ್ಮ ಜಾಗ. ಸೊ ಇಲ್ಲಿ ತಲೆ ಎತ್ತಿರೋದು ಈ ಒಂದು ವಿವಾದ. ಈ ಕಡೆ ನಾವು ಬಿಟ್ಕೊಡಲ್ಲ ಅಂತ, ಆ ಕಡೆ ಅವರು ಬಿಟ್ಕೊಡಲ್ಲ ಅಂತ.
ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಭಾಗ ಅಂದರೆ ಬಹಳಷ್ಟು ಇದೊಂದು ಸೂಕ್ಷ್ಮ ಪ್ರದೇಶ. ಯಾಕಂದರೆ ಇದೇ ಒಂದು ಪೊಲೀಸ್ ಠಾಣೆ, ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೊಡ್ಡದೊಂದು ವಿವಾದ ಆಗಿತ್ತು. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗಿಲ್ಲ ಅಂದರೆ ಬಹಳಷ್ಟು ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ಅಂತಂದರೆ ನಿರ್ಮಾಣವಾಗಿತ್ತು. ಈ ಪ್ರಕರಣಗಳು ಇನ್ನೂ ನಮ್ಮ ಮುಂದೆ ಜೀವಂತವಾಗಿವೆ. ಈ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೊಂದು ಘಟನೆ ಬರೋಬ್ಬರಿ ಇಲ್ಲಿ ಅಂತಾರೆ ಒಂದು ಸಿಂಪಲ್ ಅಂದರೆ 25 ಲಕ್ಷ ರೂಪಾಯಿ ಒಂದು ಕಾಮಗಾರಿಯಲ್ಲಿ ಆರಂಭ ಮಾಡಿದಂತಹ ಒಂದು ರಸ್ತೆಗಾಗಿ ಇವತ್ತು ಹುಬ್ಬಳ್ಳಿಯ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಹುಬ್ಬಳ್ಳಿಯ ಒಂದು ಆಸಾರ್ ಹೊಂಡ ಅಂತೀವಿ, ಅಂದರೆ ಒಂದು ಕಿಲ್ಲೆ ಹಳೆ ಹುಬ್ಬಳ್ಳಿ ಅಂತ ಭಾಗ ಇದೆ. ಇದೇ ಒಂದು ಭಾಗದಲ್ಲಿ ಒಂದು ಭವಾನಿ ಶಂಕರ್ ಹಾಗೂ ನಾರಾಯಣ ಒಂದು ದೇವಸ್ಥಾನ ಇದೆ. ಇದೇ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪುಷ್ಕರಣಿಯ ಭಾಗ ಇಲ್ಲಿ ಇದೆ. ಈ ಒಂದು ಪುಷ್ಕರಣಿಯ ಮೇಲ್ಗಡೆ ಇಲ್ಲಿ ಅಂತಂದರೆ ಆ ಪುಷ್ಕರಣಿನ ಮುಚ್ಚಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಒಂದು ಆರೋಪ ಇಲ್ಲಿ ಅಂತ ಕೇಳಿ ಬರ್ತಾ ಇದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಇತ್ತೀಚೆಗಷ್ಟೇ ಕಳೆದ ಒಂದು 15 ದಿನಗಳ ಹಿಂದ್ಗಡೆ ಅಷ್ಟೇ ನಿರ್ಮಾಣವಾದಂತಹ ಒಂದು ಕಾಂಕ್ರೀಟ್ ರಸ್ತೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು CC ರಸ್ತೆಯನ್ನು ಮಾಡಿತು. ಎಲ್ಲಿ ರಸ್ತೆಯನ್ನು ಮಾಡಲಾಗಿದೆ, ಈ ಒಂದು ರಸ್ತೆಯಲ್ಲಿ ಒಂದು ಪುಷ್ಕರಣಿ ಇತ್ತು. ಆ ಪುಷ್ಕರಣಿಯನ್ನು ಮುಚ್ಚಿ ಇಲ್ಲಿ ಅಂತಂದರೆ CC ರಸ್ತೆಯನ್ನು ಮಾಡಲಾಗಿದೆ ಅಂತಂದ ಆರೋಪ ಕೇಳಿ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಆ ರಸ್ತೆಯನ್ನು ತೆಗಿಬೇಕು, ಇಲ್ಲದ ಪುಷ್ಕರಣಿಯನ್ನು ಇಲ್ಲಿ ಅಂತಂದರೆ ಉದ್ಧಾರ ಮಾಡಬೇಕು, ಅದನ್ನು ಇಲ್ಲದ್ರೆ ಪುಷ್ಕರಣಿ ಏನಿದೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತು ಹಿಂದೂ ಪರ ಸಂಘಟನೆ ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಿದೆ. ಇಲ್ಲಿ ಸುಮಾರು 10:30 ಸುಮಾರಿಗೆ ಇದೇ ಒಂದು ಹಳೆ ಹುಬ್ಬಳ್ಳಿ ಭಾಗದಲ್ಲಿರುವಂತಹ ಒಂದು ಚನ್ಪೇಟ್ನಲ್ಲಿ ಒಂದು ಜಮಾವಣೆ ಆಗ್ತಾರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮತ್ತು BJPಯ ಮುಖಂಡರು. ಅದರ ಜೊತೆಗೆ ಇಲ್ಲಿ ಅಂತಾರೆ ಈ ಒಂದು ಪ್ರತಿಭಟನೆಯಲ್ಲಿ BJPಯ ಶಾಸಕ, ಇದೇ ಒಂದು ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮತ್ತು ವಿಧಾನ ಪರಿಷತ್ ಸದಸ್ಯ ಇಲ್ಲಿ ಅಂತಾರೆ ಲಿಂಗರಾಜ್ ಪಾಟೀಲ್ ಸೇರಿದಂತೆ ಅನೇಕ ಘಟಾನುಘಟಿಗಳ ನಾಯಕರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾರೂ ಸಹ ಇಲ್ಲಿ ಅಂತಂದರೆ ಒಂದು ನಿಷೇಧಾಜ್ಞೆನ ಇಲ್ಲಿ ಅಂತಾರೆ ಹೇರಲಾಗಿದೆ. ಯಾರೂ ಸಹಿತ ಗುಂಪಾಗಿ ಸೇರಬಾರ್ದು, ಗುಂಪಾಗಿ ಸೇರಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತೂ ಸಹ ಹೇಳಲಾಗಿದೆ. ಮತ್ತು ಅದರ ಜೊತೆಗೆ ಇಲ್ಲಿ ಅಂತಂದರೆ ಒಂದು ಹದ್ದಿನ ಕಣ್ಣು ಸಹ ಇಲ್ಲಿ ಅಂದರೆ ಪೊಲೀಸರು ಇಡಲಾಗಿದೆ. ಅಂದರೆ ಯಾವುದೇ ಒಂದು ರಸ್ತೆ ಇಲ್ಲಿಂದರೆ ಸಂಪೂರ್ಣ ಇನ್ನು ಆಸಾರ ಹೊಂಡಕ್ಕೆ ಪ್ರಮುಖವಾದಂತಹ ರಸ್ತೆಗಳಿರ್ತವೆ, ಆ ರಸ್ತೆಗಳನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಅಂತಾರೆ ಬಂದ್ ಮಾಡಲಾಗಿದೆ. ಯಾರೊಬ್ಬರು ಸಹ ಇಲ್ಲಿ ಅಂತಾರೆ ಒಳಗಡೆ ಬರಲಿಕ್ಕೆ ಇಲ್ಲಿ ಅಂತಾರೆ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಮತ್ತು ಅದರ ಜೊತೆಗೆ ಇಲ್ಲಿ ಅಂತಂದರೆ ಒಂದು ಪೊಲೀಸ್ ಬಂದೋಬಸ್ತನ್ನು ಸಹ ಇಲ್ಲಿ ಅಂತಾರೆ ಮಾಡಲಾಗಿದೆ. ಸುಮಾರು ಇಲ್ಲಿ ಅಂತಾರೆ 1500 ಹೆಚ್ಚು ಇಲ್ಲಿ ಅಂತಾರೆ 3 DCPಗಳು, 50ಕ್ಕೂ ಹೆಚ್ಚು PSI ಇನ್ಸ್ಪೆಕ್ಟರ್ಗಳು, ASIಗಳು ಸೇರಿದಂತೆ ಇಲ್ಲಿ ಅಂತಾರೆ KSRP ತುಕಡಿಗಳನ್ನು ಸಹ ಇಲ್ಲಿ ಅಂತಾರೆ ನಿಯೋಜನೆ ಮಾಡಲಾಗಿದೆ. ಬರೋಬ್ಬರಿ ಇಲ್ಲಿ ಅಂತಾರೆ ಬಂದೋಬಸ್ತಿಗಾಗಿ 1500 ಇಲ್ಲಿ ಅಂತಾರೆ ಪೊಲೀಸರನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಮಾಡಿದ್ದಾರೆ. ಯಾಕೆ ಇವತ್ತು ಇಷ್ಟೊಂದು ಬಂದೋಬಸ್ತನ್ನು ಮಾಡಲಾಗಿದೆ ಅಂತಂದರೆ ಒಂದು ಕಡೆ ಮಸೀದಿ, ಇನ್ನೊಂದು ಕಡೆ ಅಂತಾರೆ ಭವಾನಿ ಶಂಕರ ದೇವಸ್ಥಾನ. ಯಾವುದೇ ರೀತಿಯಾದಂತಹ ಒಂದು ಅವಘಡಗಳ ಆಗಬಾರ್ದು ಅನ್ನೋದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಇವತ್ತು ಪೊಲೀಸರು ತೆಗೆದುಕೊಂಡಿದ್ದಾರೆ. ಈ ಜೊತೆಗೆ ಇಲ್ಲಿ ಅಂತಂದರೆ ಅವಳಿ ನಗರ ಅಂದರೆ ಬಹಳಷ್ಟು ಇಲ್ಲಿ ಅಂದರೆ ಸೂಕ್ಷ್ಮ ಪ್ರದೇಶ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ಹಿಂದ್ಗಡೆ ಈದ್ಗಾ ಮೈದಾನದ ಗಲಾಟೆ ಇಲ್ಲಿ ಅಂತ ನಮ್ಮ ಕಣ್ಣ ಮುಂದಿದೆ. ಇದರ ನಡುವೆ ಇಲ್ಲಿ ಅಂತಂದರೆ ಒಂದು 25 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಏನಿದೆ ಆ ಪುಷ್ಕರಣಿಯ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ವಿವಾದ ಇವತ್ತು ಭುಗಿಲೆದ್ದಿದೆ. ಹೀಗಾಗಿ ಅವಳಿ ನಗರದಲ್ಲಿ ಸದ್ಯ ಆ ಒಂದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡೋದ್ರ ಜೊತೆಗೆ ಇಲ್ಲಿ ಅಂದರೆ ಹಿಂದೂ ಪರ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಒಂದು ಬೀದಿಗಿಳಿದಂಥ ಹೋರಾಟ ಇವತ್ತು ಮಾಡಲಿವೆ. ಹೀಗಾಗಿ ಪೊಲೀಸರು ಇವತ್ತು ಹಳೆ ಹುಬ್ಬಳ್ಳಿಯ ಭಾಗದಲ್ಲಿ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲ ಪಸಲರ್ಗೊಪ್ಪ T5 ಹುಬ್ಬಳ್ಳಿ.